ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಸ್ಪಂದನ ಒಬ್ಬ ಶಿಕ್ಷಕಿಯಾಗಿ ಒಂದು ವಿದ್ಯಾರ್ಥಿ ತಂದೆ ತಾಯಿಯ ಮನಸ್ಸನ್ನು ಬದಲಾಯಿಸುವುದು ಅವಳ ಕರ್ತವ್ಯ. ಅವಳ ಮಾತನ್ನು ಅರ್ಥ ಮಾಡಿಕೊಂಡು ಆ ವಿದ್ಯಾರ್ಥಿನಿ ತಂದೆ ತಾಯಿ ಮನಸ್ಸು ಬದಲಾಗುತ್ತಾ, ಅರ್ಥ ಮಾಡ್ಕೋತಾರ ಅಂತ ಈ ಇವತ್ತಿನ ಕತೆ ಒಂಗಿರಣ ಭಾಗ 37ರಲ್ಲಿ ತಿಳ್ಕೊಳ್ಳೋಣ. ಮಡದಿಯ ಮಾತು ಕೇಳಿದ ನಿಶ್ಚಿತ ತಂದೆಗೆ ಮನಸ್ಸು ಯಾಕೋ ಗೊಂದಲದ ಗೂಡಾಯಿತು. ತನ್ನ ಹೆಂಡತಿಗೆ ಮದುವೆಯಾದಾಗ 14 ವರ್ಷ. ಮೊದಲ ಹೆರಿಗೆಯಲ್ಲಿ ಅನುಭವಿಸಿದ ನೋವುಗಳನ್ನು ಕಣ್ಣಾರೆ ಕಂಡವರು ನನ್ನ ಮಗಳಿಗೆ ಅದೇ ಪರಿಸ್ಥಿತಿ ಬಂದರೆ ಎಂದು ಯೋಚಿಸುತ್ತಿದ್ದರು. ಅವರು ಸಮಾಧಾನವಾದ ಮುಖಭಾವವನ್ನು ನೋಡಿದ್ದು ಗಮನಿಸಿದವಳು ಮತ್ತೆ ಮುಂದುವರೆದು, ಸರ್, ನಾವು ಅಷ್ಟು ದೂರದಿಂದ ಇಲ್ಲಿಗೆ ಬರುವ ಅವಶ್ಯಕತೆ ಇರಲಿಲ್ಲ. ಆದರೆ ನನ್ನ ವಿದ್ಯಾರ್ಥಿಯ ಭವಿಷ್ಯ ಹಾಳಾಗಬಾರದು ಎಂದು ನಾವು ಬಂದಿದ್ದು. ನಾವು ಇಷ್ಟು ಹೇಳಿದ ಮೇಲೂ ನೀವು ನಿಮ್ಮ ಮಗಳಿಗೆ ಮದುವೆ ಮಾಡ್ತೀನಿ ಎಂದು ಹೊರಟರೆ ನಾವೇನೂ ಮಾಡಲಾಗುವುದಿಲ್ಲ. ನಾವು ಯಾವ ಕಂಪ್ಲೇಂಟ್ ಕೂಡ ಕೊಡುವುದಿಲ್ಲ. ಹೆದರಬೇಡಿ. ಅವಳ ಹಣೆ ಬರಹ ಇಷ್ಟೇ ಎಂದು ಸುಮ್ಮನಾಗಿರುತ್ತೇವೆ ಎಂದು ಹೇಳಿದವಳು, ಮಿಥುನ್, ಬನ್ನಿ ಹೊರಡೋಣ ಎಂದು ಒಂದು ಹೆಜ್ಜೆ ಇಟ್ಟಿದ್ದಳು. ಅಷ್ಟರಲ್ಲಿ ನಿಶ್ಚಿತ ತಂದೆಯ ಮಾತು ಕೇಳಿತು. ಸ್ವಲ್ಪ ನಿಂದ್ರಿ, ನೀವು ಹೇಳೋದು ಕರೆ ಐತಿ. ನೀವು ಹೇಳ್ದಂಗ ನನ್ನ ಮಗಳು ಓದಿದ್ರ ನನ್ನ ಕೈಯಲ್ಲಿ ಎಷ್ಟಾಗುತ್ತಾ ಅಷ್ಟು ಶಾಲೆಗೆ ಹಚ್ತೀನಿ. ನಾವು ಶಾಲೆಗೆ ಹೋಗ್ತಿದ್ದಂದ್ರೆ ಇದೆಲ್ಲ ಅರ್ಥ ಆಗ್ತಿತ್ತು. ನಾವು ಶಾಲೆ ಕಲಿಸಿಲ್ಲ, ಅದಕ್ಕೆ ಏನು ತಿಳಿಯಂಗಿಲ್ಲ. ನೀವು ಹೇಳ್ದಂಗ ನನ್ನ ಮಗಳು ನಿನ್ನ ಕೈಗೆ ಒಪ್ಪಿಸ್ತೀನಿ. ಆದ್ರೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ರೊಕ್ಕ ಹೊಂದಿಸ್ತೀನಿ ಎಂದರು. ಧನ್ಯವಾದಗಳು ಸರ್, ಆದರೆ ದುಡ್ಡಿನ ಬಗ್ಗೆ ನೀವು ಏನು ಯೋಚಿಸಬೇಡಿ. ಅವಳು ನನಗೂ ತಂಗಿಯ ಹಾಗೆ. ಅವಳನ್ನು ಓದಿಸುವುದು ನನ್ನ ಕರ್ತವ್ಯ ಎಂದು ತಿಳಿದು ಓದಿಸುತ್ತೇನೆ. ನೀವು ಒಪ್ಪಿಗೆ ಕೊಟ್ರಲ್ಲ, ಅಷ್ಟು ಸಾಕು ಎಂದನು. ತನ್ನ ಹೆಂಡತಿ ಅದೆಷ್ಟು ಸಮಾಧಾನದಿಂದ ಮಾತನಾಡಿ ಅವರನ್ನು ಒಪ್ಪಿಸಿದಳು. ನಾವು ಕೋಪದ ಕೈಗೆ ಬುದ್ಧಿ ಕೊಡ್ತೀವಿ, ಆದರೆ ಸ್ಪಂದನ ಆಗಲ್ಲ. ಅದೆಷ್ಟು ಸಮಾಧಾನದಿಂದ ಮಾತನಾಡಿದಳು ಎಂದು ಮಡದಿಯ ಮೇಲೆ ಹೆಮ್ಮೆಯ ಭಾವ ಮೂಡಿತು. ನಾವು ಹೊರಡುತ್ತೇವೆ ಎಂದರು. ಅಷ್ಟು ದೂರದಿಂದ ಬಂದಿದ್ದೀರಾ? ಇವತ್ತು ಇಲ್ಲೇ ಇದ್ದು ನಾಳೆ ಹೋಗಿ ಎಂದು ಅಲ್ಲೇ ಉಳಿಸಿಕೊಂಡಿದ್ದರು. ರಾತ್ರಿಯ ಅಡಿಗೆಗೆ ಜೋಳದ ರೊಟ್ಟಿ, ಚಟ್ನಿ ಪುಡಿ, ಒಂದು ಪಲ್ಯ, ಜೊತೆಗೆ ಅನ್ನ ಸಾಂಬಾರ್ ಮತ್ತು ಬೇಯಿಸಿದ ತೊಗರಿಕಾಳು ಮಾಡಿದ್ದರು. ನಿಶ್ಚಿತ ಮತ್ತೆ ಶಾಲೆಗೆ ಹೋಗ್ತೀನಿ ಎಂದು ಖುಷಿಯಲ್ಲಿ ಅಡುಗೆಗೆ ಅಮ್ಮನಿಗೆ ಸಹಾಯ ಮಾಡಿ ಮನೆಯಲ್ಲಿ ಜಿಂಕೆ ಹಾಗೆ ಓಡಾಡುತ್ತಿದ್ದಳು. ನೆಲಕ್ಕೆ ಒಂದು ಚಾಪೆ ಹಾಕಿ ಊಟಕ್ಕೆ ಕರೆದರು. ಹುಟ್ಟುತ್ತಲೇ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದವರು. ನಾನೇನು ಎಲ್ಲದಕ್ಕೂ ಹೊಂದಿಕೊಳ್ಳುತ್ತೇನೆ, ಆದರೆ ಇವರು ನೆಲದ ಮೇಲೆ ಕುಳಿತು ಅಭ್ಯಾಸವಿಲ್ಲ. ಅಲ್ಲದೆ ಇವರು ಮಾಡಿದ ಅಡುಗೆ ಇವರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇವರನ್ನು ನಾನು ಕರ್ಕೊಂಡು ಬರಲೇಬಾರದಿತ್ತು ಎಂದು ಮಿಥುನನನ್ನು ನೋಡುತ್ತಾ ಮನದಲ್ಲಿಯೇ ಹೇಳಿಕೊಂಡು ಊಟಕ್ಕೆ ಕುಳಿತಳು. ನಿಶ್ಚಿತಾಗೂ ಕೂಡ ಮಿಥುನ್ ಬಗ್ಗೆ ತಿಳಿದಿದ್ದರಿಂದ ನಮ್ಮನೆ ಊಟ ಇವರಿಗೆ ಹಿಡಿಸುತ್ತೋ ಇಲ್ವೋ ಪಾಪ. ಅವರು ಹೊರಟಿದ್ರು. ಸುಮ್ಮನೆ ಒತ್ತಾಯಕ್ಕೆ ಉಳಿದರು. ಅವರಿಗೆ ಕಷ್ಟ ಆಗ್ತಿದೆಯೇನೋ ಎಂದು ಯೋಚಿಸುತ್ತಿದ್ದಳು. ಆದರೆ ಮಿಥುನ್ ಮಾತ್ರ ಸಾಧಾರಣವಾಗಿಯೇ ನೆಲದ ಮೇಲೆ ಕುಳಿತನು. ಇಬ್ಬರ ತಟ್ಟೆಗೂ ರೊಟ್ಟಿ, ಪಲ್ಯ, ಚಟ್ನಿ ಪುಡಿ, ಸಪ್ಪೆಯಾಗಿ ಬೇಯಿಸಿದ ಕಾಳು ಎಲ್ಲವನ್ನೂ ಹಾಕಿದರು. ಸ್ಪಂದನ ಒಂದು ತುತ್ತು ಪಲ್ಯದಲ್ಲಿ ರೊಟ್ಟಿ ತಿಂದ ತಕ್ಷಣ ಆ ಖಾರಕ್ಕೆ ನೆತ್ತಿಗೆ ಹತ್ತಿತು. ಅಲ್ಲೇ ಇದ್ದ ನಿಶ್ಚಿತ ಒಡನೆ ನೀರು ಕೊಟ್ಟಳು ಕುಡಿಯಲು. ನಿಧಾನ ಮೇಡಮ್, ನಮ್ಮ ಕಡೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಎಂದಳು. ಇದು ಸ್ವಲ್ಪ ಖಾರನಾ? ಖಾರದ ಪುಡಿಯೇ ಇದರಲ್ಲಿದೆ ಎಂದುಕೊಂಡಳು. ಮಿಥುನನನ್ನು ನೋಡಿದರೆ ಸುಮ್ಮನೆ ತಿನ್ನುತ್ತಿದ್ದ. ಖಾರಕ್ಕೆ ಬಾಯಿ ಬಿಡುತ್ತಾ ನಿಮಗೆ ಖಾರವಾಗಿಲ್ವಾ ಎಂದಳು. ಇಲ್ಲ ಎಂದು ತಲೆ ಆಡಿಸಿದನಷ್ಟೇ. ಅವನ ಕಷ್ಟ ಅವನಿಗೆ ಮಾತ್ರ ಗೊತ್ತು. ಚಟ್ನಿ ಪುಡಿ ತಿಂದರೆ ಅದು ಕೂಡ ಖಾರ, ಇನ್ನು ಕಾಳು ತಿಂದರೆ ಅದರಲ್ಲಿ ಉಪ್ಪು ಖಾರನೇ ಇಲ್ಲ. ಬೇಯಿಸಿದ ಕಾಳನ್ನು ಒಗ್ಗರಣೆ ಮಾಡದೆ ಹಾಗೆ ಇಟ್ಟಿದ್ದಾರೆ ಎಂದುಕೊಂಡವಳು, ಅಲ್ಲ, ಇವರು ಅದು ಹೇಗೆ ಇಷ್ಟು ಆರಾಮಾಗಿ ತಿಂತಿದ್ದಾರೆ ಎಂದು ಆಶ್ಚರ್ಯದಿಂದ ಅವನನ್ನು ನೋಡುತ್ತಿದ್ದಳು. ಒಂದು ರೊಟ್ಟಿ ತಿಂದವಳು ಅನ್ನ ಹಾಕಿಸಿಕೊಂಡರೆ ಸಾಂಬಾರ್ ಕೂಡ ತುಂಬ ಖಾರವಿತ್ತು. ಬಾಯಿಗೆ ಇಡಲಾಗುತ್ತಿರಲಿಲ್ಲ. ಮಿಥುನ್ ಒಂದೇ ರೊಟ್ಟಿ ಸಾಕು ಎಂದು ಎದ್ದು ಆಚೆಗೆ ಹೋದನು. ಸ್ಪಂದನ ಕೂಡ ಅದನ್ನೇ ಬಹುಬೇಗ ತಿಂದು ಮಿಥುನನನ್ನು ಹಿಂಬಾಲಿಸಿ ಹೊರಟಳು. ಅಲ್ಲಿ ಮಿಥುನ್ ಬಾಯಿಗೆ ಹಾ 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 ಅಂತ ಗಾಳಿ ಎಳೆದುಕೊಳ್ಳುತ್ತಿದ್ದ. ಆ ಖಾರಕ್ಕೆ ಬಾಯಿಯಲ್ಲಿ ನೀರು ಸುರಿಯುತ್ತಿತ್ತು. ಊಟ ಮಾಡುವಾಗ ಕಷ್ಟಪಟ್ಟು ತಡೆದವನು ಹೊರಗೆ ಬಂದು ಅದನ್ನು ಹೊರಹಾಕುತ್ತಿದ್ದನು. ಅವನ ಪರದಾಟವನ್ನು ನೋಡಿದವಳು ಒಳಗೋಡಿ ಸಕ್ಕರೆ ಕೇಳಿ ಪಡೆದು ಬಂದು ಮಿಥುನ್ ಆ ಮಾಡಿ ಎಂದು ಅವನ ಬಾಯಿಗೆ ಒಂದು ಹಿಡಿ ಸಕ್ಕರೆ ಸುರಿದಿದ್ದಳು.
ಎಷ್ಟು ಸಕ್ಕರೆ ತಿಂದರೂ ಖಾರ ಮಾತ್ರ ಕಡಿಮೆಯಾಗುತ್ತಿರಲಿಲ್ಲ. ಸ್ಪಂದನ ಹೊಟ್ಟೆಯೆಲ್ಲ ಉರಿಯುತ್ತಿದೆ ಎಂದು ಪರದಾಡುತ್ತಿದ್ದನು. ಅವನ ಪರಿಸ್ಥಿತಿ ನೋಡಿ ಸ್ಪಂದನ ಕಣ್ಣಲ್ಲಿ ನೀರು ತುಂಬಿತು. ಕ್ಷಮಿಸಿ, ನನ್ನಿಂದ ನಿಮಗೆ ತೊಂದರೆ ಆಯಿತು ಎಂದಳು ಬೇಸರದಲ್ಲಿ. ಈಗ ಅವಳನ್ನು ನೋಡಿದರೆ ಅವಳು ಆಗಲೇ ಅಳುತ್ತಿದ್ದಳು. ಸ್ಪಂದನ, ಹಾಗೇನಿಲ್ಲ, ಸ್ವಲ್ಪ ಖಾರ ಆಯಿತು ಅಷ್ಟೇ, ನೋಡು ಇವಾಗ ಸರಿ ಹೋಯ್ತು ಎಂದನು. ಅವಳ ಕಣ್ಣೀರು ಹಾಕಿದರೆ ಸಹಿಸದಾದವನು ಹೊಟ್ಟೆ ಉರಿಯುತ್ತಿದ್ದರೂ ಕಡಿಮೆಯಾಯಿತು ಎಂದು ಸುಳ್ಳು ಹೇಳಿದ್ದ. ಸ್ವಲ್ಪ ಸುಧಾರಿಸಿಕೊಂಡು ಒಳಗೆ ಬಂದಿದ್ದರು ಇಬ್ಬರು. ಮಿಥುನ್ ನಿಶ್ಚಿತ ತಂದೆಯ ಜೊತೆ ಮಂಚದ ಮೇಲೆ ಮಲಗಿದರೆ ನಿಶ್ಚಿತ ಅಣ್ಣ ಇವರಿರುವುದರಿಂದ ಮನೆಗೆ ಬಂದಿರಲಿಲ್ಲ. ಇನ್ನು ನಿಶ್ಚಿತ ಅಮ್ಮ, ನಿಶ್ಚಿತ ಮತ್ತು ಸ್ಪಂದನ ನೆಲದ ಮೇಲೆ ಮಲಗಿದರು. ನಿಶ್ಚಿತ ತಂದೆಯ ಗೊರಕೆ ಶಬ್ದಕ್ಕೆ ಮಿಥುನನಿಗೆ ನಿದ್ದೆ ಓಡಿ ಹೋಗಿತ್ತು. ಸ್ಪಂದನಾಗೂ ಕೂಡ ಆ ಗೊರಕೆ ಶಬ್ದಕ್ಕೆ ನಿದ್ದೆ ಬಂದಿರಲಿಲ್ಲ. ಮಿಥುನ್ ಪರಿಸ್ಥಿತಿ ನೋಡಿದವಳು ಎಷ್ಟು ತಡೆದರೂ ನಗು ಉಕ್ಕಿ ಬರುತ್ತಿತ್ತು. ಮಲಗಿದ್ದಲ್ಲಿ ಅವಳ ನಗು ನೋಡಿದವನು, ನನಗೆ ಇಲ್ಲಿ ಕಷ್ಟ ಆಗ್ತಿದೆ, ಇವಳಿಗೆ ನಗು ಎಂದು ಗೊಣಗಿಕೊಂಡಿದ್ದನು. ಬೆಳಗ್ಗೆ ಎದ್ದವರನ್ನು ತಿಂಡಿ ಮಾಡಿಕೊಂಡು ಹೋಗಿ ಎಂದರು. ಏನು ತಿಂದೀನಾ? ರಾತ್ರಿ ತಿಂದಿರುವುದೇ ಇನ್ನೂ ಅರಗಿಲ್ಲ ಎಂದು ಗೊಣಗಿಕೊಂಡನು. ಇದನ್ನು ಕೇಳಿದ ಸ್ಪಂದನ, ಇಲ್ಲ, ಲೇಟಾಗುತ್ತೆ, ನಾವು ಹೊರಡುತ್ತೇವೆ, ಪರೀಕ್ಷೆ ಹತ್ರ ಬರ್ತಿದೆ, ನಿಶ್ಚಿತಾಳನ್ನು 2 ದಿನದಲ್ಲಿ ಕರ್ಕೊಂಡು ಬಂದು ಬಿಡಿ ಎಂದು ಹೇಳಿ ಹೊರಟರು. ಮತ್ತೆ ಹಳ್ಳಿಯಿಂದ ಗುಲ್ಬರ್ಗಕ್ಕೆ ಬಾಡಿಗೆ ಕಾರಿನಲ್ಲಿ ಬರುವಾಗ ಸ್ಪಂದನ ಹೊಟ್ಟೆ ತುಂಬ ಉರಿಯುತ್ತಿದೆ, ನನಗೆ ಮೊಸರನ್ನ ಬೇಕು ಎಂದನು. ಇಷ್ಟು ಬೆಳಗ್ಗೆ ಯಾವ ಹೋಟೆಲ್ನಲ್ಲಿ ಮೊಸರನ್ನ ಮಾಡಿರುತ್ತಾರೆ? ಇಡ್ಲಿ ತಿನ್ನುವಿರಂತೆ, ಬನ್ನಿ ಎಂದು ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ಇಬ್ಬರು ಇಡ್ಲಿ ತಿಂದು ಗುಲ್ಬರ್ಗಕ್ಕೆ ಬಂದರೆ ಅಲ್ಲಿ ಬೆಂಗಳೂರಿಗೆ ಹೊರಡುವ ರೈಲು ಆಗಲೇ ಹೋಗಿತ್ತು. ಸ್ಪಂದನ, ಹೇಗಿದ್ರೂ ಬಂದಿದ್ದೀವಿ, ಇಲ್ಲಿ ಅಕ್ಕಪಕ್ಕ ಇರುವ ಜಾಗಗಳೆಲ್ಲವನ್ನು ನೋಡಿಕೊಂಡು ಹೋಗೋಣ, ತನ್ನ ಮಡದಿಯ ಜೊತೆ ಏಕಾಂತದಲ್ಲಿ ಕಾಲ ಕಳೆಯಬೇಕೆಂದು ಯೋಚಿಸಿ ಹೇಳಿದನು. ಸ್ಪಂದನ ಕೂಡ ಅಲ್ಲಿಯ ಜಾಗ ನೋಡಿಲ್ಲದೆ ಇರುವುದರಿಂದ ಆಯಿತು ಎಂದು ಒಪ್ಪಿಕೊಂಡಳು. ಸಂಜೆಯವರೆಗೂ ಅಲ್ಲೇ ಅಕ್ಕಪಕ್ಕದ ಜಾಗಗಳನ್ನು ನೋಡಿದವರು ಅಷ್ಟರಲ್ಲಿ ಮಳೆ ಶುರುವಾಗಿದ್ದರಿಂದ ಅಲ್ಲೇ ಒಂದು ಹೋಟೆಲ್ನಲ್ಲಿ ರೂಮು ಮಾಡಿಕೊಂಡು ಉಳಿದುಕೊಂಡರು. ಇಬ್ಬರು ರೂಮಿಗೆ ಬಂದು ಕೈಕಾಲು ಮುಖ ತೊಳೆದವರು ಊಟ ಆರ್ಡರ್ ಮಾಡಿದರು. ಅರ್ಧ ಗಂಟೆಯಲ್ಲಿ ಬಂದ ಊಟವನ್ನು ತಿಂದರು. ಅಷ್ಟರಲ್ಲಿ ಮಿಥುನನಿಗೆ ಕಚೇರಿ ಕಡೆಯಿಂದ ಕರೆ ಬಂದಿದ್ದರಿಂದ ಹೊರಗೋದನು. ಸ್ಪಂದನ ರಾತ್ರಿ ಸರಿಯಾಗಿ ನಿದ್ರೆ ಇಲ್ಲದಿರುವುದರಿಂದ ಮತ್ತು ಬೆಳಗಿನಿಂದ ಓಡಾಡಿ ಸುಸ್ತಾಗಿದ್ದರಿಂದ ಸೋಫಾ ಮೇಲೆ ಹಾಗೆ ನಿದ್ರೆಗೆ ಜಾರಿದಳು. ಫೋನಿನಲ್ಲಿ ಅರ್ಧ ಗಂಟೆ ಮಾತನಾಡಿ ಬಂದವನಿಗೆ ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗಿ ಮಲಗಿದ್ದ ಮಡದಿಯ ಮುಖ ಬಾಡಿರುವುದು ನೋಡಿ ಹಾಗೆ ಅವಳ ಮುಚ್ಚಿದ ಕಣ್ಣನ್ನು ನೋಡುತ್ತಾ ಅವಳ ಬಳಿಗೆ ಹೋದವನು ಮಂಡಿಗಾಲಿನಲ್ಲಿ ನೆಲದಲ್ಲಿ ಕುಳಿತ ಅವಳ ತಲೆಯನ್ನು ನೀವುತ್ತಾ, ಈ ನಿನ್ನ ಕಣ್ಣೇ ಕಣೆ ನನ್ನನ್ನು ಸೆಳೆಯುವುದು, ಅದೇನೋ ನಿನ್ನ ಕಣ್ಣಿನಲ್ಲಿ ಆಯಸ್ಕಾಂತವಿದೆ, ನೀನು ಎಚ್ಚರವಿದ್ದಾಗ ಇದನ್ನೆಲ್ಲ ನಿನಗೆ ಹೇಳಲು ಧೈರ್ಯವಿಲ್ಲ, ಈ ಜೀವನ ಪೂರ್ತಿ ನಿನ್ನ ಕೈಗೆ ಕೈ ಬೆಸೆದು ಜೀವನ ಪೂರ್ತಿ ನಿನ್ನ ಜೊತೆ ಹೆಜ್ಜೆ ಹಾಕಬೇಕು, ಏನೇ ಬಂದರೂ ನಾನು ನಿನ್ನ ಜೊತೆ ಇರ್ತೀನಿ, ಇತ್ತೀಚೆಗೆ ಈ ಹೃದಯ ನನ್ನ ಮಾತು ಕೇಳುತ್ತಾನೇ ಇಲ್ಲ, ಅದು ನಿನ್ನ ಮೇಲಿನ ಆಕರ್ಷಣೆ ಎನ್ನಲು ನಾನು ಕಾಲೇಜು ಹುಡುಗ ಅಲ್ಲ, 2 ಮಕ್ಕಳ ತಂದೆ, ನಿನ್ನ ಗಂಡ ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯವೋ ಈ ಜನ್ಮದಲ್ಲಿ ನನಗೆ ಸಿಕ್ಕಿದ್ದೀಗ, ಸೊನಾಲಿ ಮೇಲೆ ಬರದಂತಹ ಭಾವನೆಗಳು ನಿನ್ನ ಮೇಲೆ ಬೆಳೆದು ಹೆಮ್ಮರವಾಗಿದೆ, ಇದನ್ನು ನಿನ್ನ ಮುಂದೆ ತೆರೆದಿಡಲು ಭಯ, ಅದೆಷ್ಟು ತಾಳ್ಮೆ ನಿನಗೆ, ಭೂಮಿ ತೂಕದ ಹೆಣ್ಣು ನೀನು, ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ನನಗೆ ಗೊತ್ತಿಲ್ಲ, ಆದರೆ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ, ಇದನ್ನು ನೀನು ಎದುರಿದ್ದಾಗ ಹೇಳಬೇಕು ಎಂಬ ಆಸೆ, ಆದರೆ ನೀನು ಎಲ್ಲಿ ನನ್ನ ಮೇಲಿನ ಅನುಕಂಪದಿಂದ ಹೀಗೆ ಹೇಳ್ತಾ ಇದ್ದೀರಾ ಎಂದು ತಪ್ಪು ತಿಳಿದರೆ ಈ ಜೀವ ಅದನ್ನು ಸಹಿಸುವುದಿಲ್ಲ. ಸ್ಪಂದನ, ಬೇಕಿದ್ರೆ ಈ ವಿಷಯ ನನ್ನ ಎದೆಯಲ್ಲಿಯೇ ಮುಚ್ಚಿಡುತ್ತೀನಿ ಎನ್ನುತ್ತಲೇ ಎಲ್ಲವನ್ನು ತನ್ನ ಮಡದಿಯ ಮುಂದೆ ಹೇಳಿದ್ದನು. ಆಗಲೇ ಮುಚ್ಚಿದ ಕಣ್ಣುಗಳಿಂದಲೇ 2 ಬದಿಯಲ್ಲಿ ಕಣ್ಣೀರು ಹರಿಯುತ್ತಿತ್ತು. ಅದನ್ನು ನೋಡಿದವನೇ ಗಾಬರಿಯಾಗಿ, ಅಂದ್ರೆ ಎಚ್ಚರವಾಗಿದ್ದಾಳ ಎನ್ನುವಷ್ಟರಲ್ಲಿ ಕಣ್ಣು ಬಿಟ್ಟಳು. ಅವಳನ್ನು ನೋಡಿ ಎದ್ದು ಹೋಗಲು ಹಿಂತಿರುಗಿದ. ಅಷ್ಟರಲ್ಲಿ ಅವನ ಕೈ ಹಿಡಿದಳು. ಇಷ್ಟರ ತನಕ ಅವಳು ಮಲಗಿದ್ದಾಳೆ ಎಂದು ತನ್ನ ಮನದ ಮಾತೆಲ್ಲವನ್ನು ಧೈರ್ಯವಾಗಿ ಒದರಿದ್ದನು. ಈಗ ಆ ಧೈರ್ಯವೆಲ್ಲ ಮೂಲೆ ಸೇರಿತು. ಅವಳ ಮುಖ ನೋಡಲು ಸಹ ಅಂಜಿಕೆಯಾಗಿ ಹಾಗೇ ನಿಂತಿದ್ದ. ಮಿಥುನ್ ಬಂದು ಸ್ಪಂದನ ತಲೆ ಮುಟ್ಟಿದಾಗಲೇ ಎಚ್ಚರವಾಗಿತ್ತು. ಕಣ್ಣು ಬಿಡಬೇಕೆನ್ನುವಷ್ಟರಲ್ಲಿ ಅವನು ಮಾತನಾಡುವುದನ್ನು ಕೇಳಿದವಳು ಹಾಗೆ ಮಲಗಿರುವ ನಾಟಕ ಮಾಡುತ್ತಿದ್ದಳು.
ಕೈ ಹಿಡಿದರೂ ಅವಳ ಕಡೆ ತಿರುಗದೆ ಇರುವುದನ್ನು ನೋಡಿದವಳು ಮೇಲೆದ್ದು ಅವನ ಎದುರಿಗೆ ಬಂದು ನಿಂತಳು. ಅವಳ ಕಣ್ಣೋಟವನ್ನು ಎದುರಿಸಲಾಗದೆ ಬೇರೆ ಕಡೆ ಕಣ್ಣು ಹೊರಳಿಸಿ ನಿಂತನು. ಅವನ ಈ ವರ್ತನೆಯನ್ನು ಸಹಿಸದಾದವಳು ಒಡನೆಯೇ ಅವನನ್ನು ತಬ್ಬಿದಳು. ಹಾಗೆ ಅವನ ಎದೆಗೊರಗಿ ಮಾತನಾಡಲು ಶುರು ಮಾಡಿದಳು. ನಾನು ನಿಮ್ಮನ್ನು ತಪ್ಪು ತಿಳಿಯುತ್ತೇನಾ? ಖಂಡಿತ ಇಲ್ಲ. ನಿಮ್ಮ ಮೇಲೆ ನನಗೆ ಬೆಟ್ಟದಷ್ಟು ಗೌರವವಿದೆ. ಕತ್ತಲಾಗಿದ್ದ ನನ್ನ ಬಾಳನ್ನು ಬೆಳಗಿದವರು ನೀವು. ನಿಮ್ಮನ್ನು ತಪ್ಪು ತಿಳಿಯಲು ಸಾಧ್ಯವೇ? ಒಬ್ಬ ವಿಧವೆಗೆ ಬಾಳು ಕೊಟ್ಟ ದೇವರು ನೀವು. ನೀವು ನನ್ನನ್ನು ಪ್ರೀತಿಸುತ್ತೀರಾ ಎಂದರೆ ಅದಕ್ಕಿಂತ ಭಾಗ್ಯ ಇನ್ನೊಂದಿಲ್ಲ. ಆದರೆ ಅದಕ್ಕೆ ನಾನು ಯೋಗ್ಯಳು ಎಂದು ನನ್ನ ಮನಸ್ಸು ಹಿಂದೇಟು ಹಾಕಿತು. ಅಷ್ಟೇ. ನಾನು ಕೂಡ ನಿಮ್ಮನ್ನು ಅಷ್ಟೇ ಪ್ರೀತಿಸುತ್ತೇನೆ ಎಂದಳು. ಸ್ಪಂದನಾ, ನಿಜವಾಗಿಯೂ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಅವಳನ್ನು ಮುಂದೆ ಸರಿಸಿ ಕೇಳಿದರೆ ಆಗಲೇ ನಾಚಿಕೆ ಆವರಿಸಿತು. ಮತ್ತೆ ಅವನ ಎದೆಯಲ್ಲಿ ಹುದುಗಿಕೊಂಡಳು. ಸಮಯ ಆಗಿದೆ, ಮಲಗೋಣ ಎಂದು ಅವಳ ಹಣೆಗೆ ಬೆಚ್ಚಗಿನ ಮುತ್ತನ್ನಿಟ್ಟು ತನ್ನ ತೋಳನ್ನು ದಿಂಬಾಗಿಸಿ ಮಲಗಿಸಿದನು. ಅವಳಿಗೆ ನೆಮ್ಮದಿ ಸಿಗುವ ಜಾಗದಲ್ಲಿ ನೆಮ್ಮದಿಯಾಗಿ ನಿದ್ರಿಸಿದಳು. ಮುಂದುವರೆಯುವುದು. ಧನ್ಯವಾದಗಳು. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ.